ಹೇಳಿ ಎಲ್ಲೋಗಿದ್ಯೋ? ಎಷ್ಟು ಗಾಬರಿ ಆಯ್ತು ನಮ್ಗೆ. ಚಿಕ್ಕಪ್ಪ ಇಡೀ ರಾತ್ರಿ ನಾವ್ ಯಾರು ನಿದ್ದೆ ಮಾಡಿಲ್ಲ. ಎಲ್ಲಿ ಹೋಗಿದೆ ಹೇಳು. ಅಲ್ಲ ಕಣೋ, ಒಂದ್ ಫೋನ್ ಮಾಡಕ್ ಆಗಲ್ವಾ ನಿನಗೆ? ನನ್ನ ಉಸಿರೇ ನಿಂತು ಹೋಗಿತ್ತು. ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ನಿನ್ಗೆ ಏನ್ ಗೊತ್ತು? ಎಲ್ಲರೂ ಒಟ್ಟೊಟ್ಟಿಗೆ ಬೌಲಿಂಗ್ ಮಾಡ್ತಾ ಇದ್ರೆ ನಾನು ಬ್ಯಾಟಿಂಗ್ ಹೆಂಗ್ ಆಡ್ಲಿ? ಮದರ್ ಇಂಡಿಯಾ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಚಾರ್ಜರ್ ಮರ್ತೋಗಿದೆ. ಇನ್ನು ನಾನು ಎಲ್ಲಿದ್ದೆ, ಏನ್ ಮಾಡ್ತಾ ಇದ್ದೆ, ಅದು ದೊಡ್ಡ ಕತೆ. ಅವಳು ಇಲ್ಲದೆ ಹೋಗಿದ್ರೆ ನನಗೆ ತುಂಬಾ ಕಷ್ಟ ಆಗೋಗಿರೋದು. ಯಾರ ಹೆತ್ತ ಮಗಳೋ ಏನೋ, ನನ್ನ ಮಗನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅಂದ್ರೆ ಅವಳು ಒಳ್ಳೆ ಮನಸ್ಸಿನ ಹುಡುಗಿ ಆಗಿರ್ಬೇಕು. ದೇವರ ಅವಳನ್ನ ಚೆನ್ನಾಗಿಟ್ಟಿರ್ಲಿ. ಹೌದೌದು, ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ. ಮತ್ತೆ ಚಿಕ್ಕಪ್ಪ, ಇದೆಲ್ಲ ಅಪ್ಪಂಗೆ ಗೊತ್ತಿಲ್ಲ ಅಲ್ವಾ? ಸದ್ಯ ಅವ್ರ ತೋಟಕ್ಕೆ ಹೋಗಿದ್ದಾರೆ. ಅಪ್ಪಿ ತಪ್ಪಿ ವಿಷಯ ಅವ್ನಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಹೈದರಾಬಾದಲ್ಲಿ ಬೀದಿ ಬೀದಿ ನೀನು ಹುಡ್ಕೊಂಡು ತಿರ್ಬೇಕಾಗಿತ್ತು. ನೋಡು ಬಾರೋ. ಒಂದ್ ಮಾತಾದ್ರೂ ಆಡ್ತಾಳ ನೋಡಿ ಅತ್ತೆ. ಆಗಿಂದ ಕೇಳ್ತಿದ್ದೀನಿ, ಬಿಡೆ ಬಾಯಿ. ಮತ್ತಿನ್ನೇನೆ ಪೊಲೀಸ್ ತನಿಖೆ ಮಾಡೋ ತನಿಖೆ ಮಾಡ್ತಿದ್ರೆ ಅವಳು ಹೇಗೆ ಹೇಳ್ತಾಳೆ? ತಾಯಿ ಮಗುನ ಕೇಳ್ದಂಗೆ ಪ್ರೀತಿಯಿಂದ ಕೇಳು. ಅವಳು ಮಗು ತರ ಪ್ರೀತಿಯಿಂದ ಹೇಳ್ತಾಳೆ. ಕರೆಕ್ಟ್ ಗಿರ್ಜಮ್ಮ. ಮುಚ್ಚೆ ಬಾಯಿ. ಈ ಕಾಕ್ರೋಚು ಮದರ್ ಇಂಡಿಯಾ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಾರೆ. ಒಂದ್ಸಲಿ ಮುಚ್ಚೆ ಬಾಯಿ ಅಂತಾರೆ, ಒಂದ್ಸಲಿ ಬಿಡೆ ಬಾಯಿ ಅಂತಾರೆ. ಕರೆಕ್ಟು. ಮಧ್ಯರಾತ್ರಿ ಪಾಪ ಆ ಹುಡುಗರ್ನ ಎಬ್ಸಿ ಕಳ್ಸಿದೀನಿ. ನಿನಗೋಸ್ಕರ ರಾತ್ರಿ ಎಲ್ಲ ಅಲ್ದಾಡಿದಾರೆ. ಅಮ್ಮ, ಈಗ ನಾನು ಏನ್ ಮಾಡ್ದೆ ಅಂತ ಇಷ್ಟು ಕೋಪ ಮಾಡ್ಕೊಂತಿದ್ಯಾ? ರಾತ್ರಿ ಎಲ್ಲ ಎಲ್ಲಿದ್ದೆ ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು? ಇಷ್ಟಾಯ್ತು ಕತೆ. ಅಯ್ಯೋ ದೇವ್ರೆ, ಹೌದೇನೆ? ಹಂಗಾದ್ರೆ ನಿನ್ನೆ ರಾತ್ರಿ ನಾವು ಕರೆಕ್ಟ್ ಜಾಗಕ್ಕೆ ಹೋಗಿದ್ವಿ. ಹಾಗಂತ ಒಂದು ಫೋನ್ ಮಾಡಿ ಹೇಳ್ಬಾರ್ದಿತ್ತ ಕಂದ. ಗಿರ್ಜಮ್ಮ, ಯಾಕೆ ಕೇಳ್ತೀಯ ನನ್ನ ಪಜಿತಿ? ನನ್ನ ಹತ್ರ ಮೊಬೈಲ್ ಇಲ್ಲ, ಅವನ ಹತ್ರ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಆ ಸೂಪರ್ ಮಾರ್ಕೆಟಲ್ಲೋ ಹೇಳೋಕ್ ದೊಡ್ಡ ಅಂಗಡಿ, ಆದ್ರೆ ಅಲ್ಲೊಂದು ಚಾರ್ಜರು ಇಲ್ಲ. ಕಡೆಗೆ ಬೇರೆ ದಾರಿ ಇಲ್ಲದೆ ಸೂಪರ್ ಮಾರ್ಕೆಟ್ ಅವ್ರು ಬಂದು ಡೋರ್ ಓಪನ್ ಮಾಡೋವರೆಗೂ ನಾನು ಅವನು ಅಲ್ಲೇ ಇರಬೇಕಾಗಿತ್ತು. ನಿಮ್ ಸೂಪರ್ ಮಾರ್ಕೆಟ್ ಅಲ್ಲಿ ಯಾರೋ ಹುಡುಗನ ಜೊತೆ ಇದ್ದನ್ನ ಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನೇ ಗತಿ? ಗಿರ್ಜಕ್ಕ ಸತ್ಯ ಬಂದ್ಲಾ? ನಮ್ಮ ಏರಿಯಾದವ್ರದ್ದು ಏನ್ ಟೈಮಿಂಗು? ಬಂದು ಅದನ್ನೇ ವಿಚಾರಿಸ್ತವ್ರ, ನೀವು ಕಳ್ಸ್ಕೊಳ್ಳಿ. ಆಯ್ತಾಯ್ತು. ಸ್ವಲ್ಪ ಮೆತ್ತಗೆ ಮಾತಾಡಿ. ಇಡೀ ರಾತ್ರಿ ಗೊತ್ತು ಗುರಿ ಇಲ್ದಿರೋ ಹುಡುಗನ ಜೊತೆ ಕಳೆದೆ ಅಂದ್ರೆ ಏನೇ ಅರ್ಥ? ನೀನು ಒಂದು ಹೆಣ್ಣು. ಹೆಣ್ಣು? ಹೋ, ನಾನೊಬ್ಬ ಗಂಡಾಗಿದ್ರೆ ಅಲ್ಲಿ ಇರ್ಬೋದಿತ್ತಾ? ನಾನೊಂದು ಹೆಣ್ಣಾಗಿರೋದಕ್ಕೆ ಅಲ್ಲಿದ್ದ ತಪ್ಪು. ಅದು ಹಾಗಲ್ಲಮ್ಮ. ಈಗ ಅಷ್ಟಕ್ಕೂ ನಾನೇನ್ ತಪ್ಪು ಮಾಡಿದ್ದೀನಿ? ಬೇರೆ ವಿಧಿ ಇಲ್ದೆ ಅಲ್ಲಿದ್ದೆ. ಓ ವಿಧಿ? ನಾನೇನ್ ಬೇಕು ಅಂತ ಅಲ್ಲಿರ್ಲಿಲ್ಲ. ಬೇರೆ ದಾರಿ ಇಲ್ದೆ ಅಲ್ಲಿ ಇಡೀ ರಾತ್ರಿ ಸಿಕ್ಕಾಕೊಂಡಿದ್ದೆ ಅಷ್ಟೇ. ಏನೇ ಅಷ್ಟೇ? ನೋಡಿರತ್ತೆ, ಸೂಪರ್ ಮಾರ್ಕೆಟ್ ಅಲ್ಲಿ ಒಂದು ಹುಡುಗನ ಜೊತೆ ಇದ್ದೆ ಅಂತಂದೇಳಿ ಎಷ್ಟು ಸಲೀಸಾಗಿ ಹೇಳ್ತಿದ್ದಾಳೆ. ಹೇ, ಮೆಲ್ಲಿಗೆ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡಾರು. ಆ ಹುಡುಗ ಏನಾದ್ರೂ ನಿಂಗೆ ಅಪಾಯ ಮಾಡಿದ್ರೆ ಏನೇ ಮಾಡ್ತಿದ್ದೆ? ಆಗ್ಬಾರ್ದು. ನನಗ್ ಮಾತ್ರ ಅಲ್ಲ, ಯಾರಿಗೂ ಆಗ್ಬಾರ್ದು. ನನಗೂ ಆಗಿಲ್ಲ. ನಾನೇನೋ ಕೇಳ್ತೀನಿ, ನೀನೇನೋ ಹೇಳು. ಏನು ತೊಂದರೆ ಇಲ್ಲದೆ ಬಂದಿದ್ದಾಳಲ್ಲ, ಬಿಟ್ಟಾಕೋ. ಅದೆಲ್ಲ ಸರಿ ಅತ್ತೆ. ಅಮ್ಮ, ನೀನ್ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂತಿದ್ಯಾ? ಅಷ್ಟಕ್ಕೂ ಅಲ್ಲಿದ್ದವ್ನು ಯಾರೋ ಗೊತ್ತಿಲ್ದವ್ನು ಅಲ್ಲಮ್ಮ, ನನಗ್ ಪರಿಚಯ ಇದ್ದವನೇ. ಏನಾ ನನ್ ಜೊತೆ ಇದ್ದಿದ್ದು ಅಮೂಲ್ ಬೇಬಿ. ಓ ಅಮೂಲ್ ಬೇಬಿನಾ? ಓಕೆ ಓಕೆ. ಆ ಬೊಮ್ಮಿದಾಗ ಹೇಳ್ದ, ಆದ್ರೆ ನಾವೇ ಸಿಂಕ್ ಆಗ್ಲಿಲ್ಲ.
ಅಲ್ಲ ಸೊತ್ತಿನ ಬಾಯಿ ಕೊಲ್ಲೆ ಇತ್ತು ಆದರೂ ನಮ್ಗೆ ಸೊತ್ತಿ ಅಲ್ಲಿ ಒಳಗಡೆನೇ ಇರ್ಬೋದು ಅಂತ ಗೊತ್ತೇ ಆಗಿಲ್ಲ ನೋಡು ಈ ತಲೆ ಹೊಳಿಲೇ ಇಲ್ಲ. ಫಸ್ಟ್ ನೀನು ಏರ್ ಕಟ್ ಮಾಡಿಸ್ಕೊ. ಅದಕ್ಕೆ ಹೇಳೋದು ಮೊಬೈಲ್ಗೆ ಚಾರ್ಜರು ಹೆಂಡತಿ ಇದ್ದ ಹಾಗೆ ಅಂತ. ಬ್ಯಾಟ್ರಿ ವೀಕ್ ಆಗ್ತಿದ್ದ ಹಾಗೆ ಚಾರ್ಜ್ ಮಾಡ್ಬಿಡ್ಬೇಕು. ಅಲ್ವೇನೆ ಉರ್ಮಿಳ? ಹೌದು ರೀ, ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಆದರೆ ಇವನ್ ತಲೆಯಲ್ಲಿ ಈಗ ಅವ್ನ ಮದುವೆ ಆಗೋ ಹುಡುಗಿ ಬಗ್ಗೆ ಅಷ್ಟೇ ಯೋಚನೆ ಇರೋದು. ಇದ್ರ ಬಗ್ಗೆ ಎಲ್ಲ ಅವ್ನ ತಲೆಯಲ್ಲಿ ಯೋಚನೆ ಇರಲ್ಲ ಅಲ್ವೇನೋ? ಚಿಕ್ಕಪ್ಪ ರಾತ್ರಿ ಎಲ್ಲ ಗಲ್ಗಲ್ಲಿ ಸುತ್ತಿದ್ರು ಕಾರ್ತಿಕ್ ಎಲ್ಲೂ ಕಾಣಿಸ್ತಿಲ್ಲ. ಬಾಮೈದ, ನಾನು ಇಲ್ಲೇ ಇದ್ದೀನಿ. ಬಾಮೈದ, ನೀನು ಸಣ್ಣ ಮಗು ಅನ್ಕೊಂಡಿದ್ಯೇನೋ? ರಾತ್ರಿ ಎಲ್ಲ ಹೋಗಿದ್ದೆ, ಫೋನ್ ಯಾಕೋ ಸ್ವಿಚ್ ಆಫ್ ಆಗಿತ್ತು, ಏನೋ ಮಾಡ್ತಿದ್ದೆ. ಅದು ಸರಿ, 5 ರೂಪಾಯಿ ಯಾಕೆ ಹೋಗಿಲ್ಲ? ಅಲ್ಲ ಬಾಮೈದ, ಕಾರ್ತಿಕ, ಇದೆಲ್ಲ ಇವ್ನಿಗೆ ಹೇಳ್ಬೇಕಾ? ಟೈಮ್ ವೇಸ್ಟ್. ಟೈಮ್ ವೇಸ್ಟಾ? ಹೋಗಿ ರೆಸ್ಟ್ ಮಾಡು. ಕರೆಕ್ಟ್ ಚಿಕ್ಕಪ್ಪ. ಹೌದೌದು, ಪಾಪ ಮಗು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಏನೂ ತಿಂದಿಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಅಲ್ದಾಡ್ದವನು ನಾನು, ಬಿರಿಯಾನಿ ಬಿಟ್ಟು ಬೀದಿ ಸುತ್ತವನು ನಾನು. ಆದ್ರೆ ಉತ್ತರ ಇವಂಗ. ಮಗು ಏನಾರು ಮಾಡೋಣ. ಸರಿ ಅಕ್ಕ. ಕಾರ್ತಿಕ್, ಏನು ತಿಂತೀಯಾ? ಚಿಕ್ಕಿ, ನೂಡಲ್ಸ್. ನೀವು ರೆಡಿ ಮಾಡಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯ್ ಬಾಯ್ ಚಿಕ್ಕಪ್ಪ. ನೂಡಲ್ಸ್ ಏನೋ? ಅಕ್ಕ, ಇವ್ನಿಗೆ ಏನಾಗಿದೆಯೇ? ಯಾವತ್ತೂ ನೂಡಲ್ಸ್ ತಿಂದೇ ಇರೋನು ಇವತ್ತು ನೂಡಲ್ಸ್ ಅಂತಿದ್ದಾನೆ. ಏಯ್ ಊರ್ಮಿಳ, ಅವ್ನಿಗೆ ಅದೇನು ಬೇಕೋ ಅದನ್ನೇ ಮಾಡಿಕೊಡು. ತಿಂದು ರೆಸ್ಟ್ ಮಾಡಲಿ. ಅದಕ್ಕೆ ನಾನು ಸ್ವಲ್ಪ ಫ್ರೆಶ್ ಅಪ್ ಬಂದ್ಬಿಡ್ತೀನಿ. ಆಹಾ, ಇದಪ್ಪ ಫ್ಯಾಮಿಲಿ ಅಂದರೆ. ಮಗನ ಮೇಲೆ ಪ್ರೀತಿ ಇರಬೇಕು, ಆದರೆ ಮಗನ ಬಿಟ್ಟರೆ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಅಂದ್ಕೊಳ್ಳೋದಿದೆಯಲ್ಲ, ಇದು ಸ್ವಲ್ಪ ಓವರ್ ಆಯಿತು. ಈ ಮಗನ ಹುಡ್ಕೋಕ್ಕೆ ನಾನು ಮಂಗ ಆದೆ ಅಷ್ಟೇ. ಅಮ್ಮ, ನನಗೆ ನಿನ್ನ ಟೆನ್ಷನ್ ಅರ್ಥ ಆಗತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಅವ್ನು ಗೊತ್ತಿರೋನೆ ಅಂತ. ಆ ಹುಡುಗ ತುಂಬ ಒಳ್ಳೆಯವನಮ್ಮ, ಹಾಗೆಲ್ಲ ಕೆಟ್ಟಾಗಿ ನಡ್ಕೊಳ್ಳಲ್ಲ. ಅಷ್ಟಕ್ಕೂ ಅವನೇನಾದರೂ ಕೆಟ್ಟದಾಗಿ ನಡ್ಕೊಂಡಿದ್ದಿದ್ರೆ ನನ್ನ ಮೊಮ್ಮಗಳು ಸುಮ್ಮನೆ ಇರ್ತಿದ್ಲಾ? ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತು. ಅಯ್ಯೋ ಗಿರ್ಜಮ್ಮ, ಅದೇ ಮತ್ತೆ ಸುಮ್ಮನೆ ನೀನೇ ತಲೆ ಬಿಸಿ ಮಾಡ್ಕೋತೀಯ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಒಂದು ಅರ್ಧ ಗಂಟೆ ಮಲಗಿದ್ದು ಆಮೇಲೆ ಗ್ಯಾರೇಜ್ಗೆ ಹೋಗ್ತೀನಿ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಾ. ಇರೋ, ಕಾಫಿ ಮಾಡ್ಕೊಂಬರ್ತೀನಿ. ಕಾಫಿ ಎಲ್ಲ ಬರಲ್ಲ, ಗ್ಯಾರೇಜಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ತಗೊಳ್ಳೋ. ನಿಂತ್ಕೊಳ್ರೋ.